ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಈಗಷ್ಟೇ ಎಲ್ಲರೂ ಕೂಡ ಟಾಕ್ಸಿಕ್ ಟೀಸರನ್ನು ನೋಡಿರ್ತೀರಾ. ಬಟ್ ನಾನು ಅದರ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂದರೆ, ಈ ಟಾಕ್ಸಿಕ್ ಟೀಸರ್ ರಿಲೀಸ್ ಆದ್ರಿಂದ ಅದು ನೋಡಿದ ತಕ್ಷಣ ಯಪ್ಪ ಇದು ಕನ್ನಡದ ಸಿನಿಮಾನ ಗುರು ಅಂತ ಅನಿಸ್ಬಿಡ್ತು. ಯಾಕಂದರೆ ಅಷ್ಟು ಒಂದು ಹಾಲಿವುಡ್ ರೇಂಜಲ್ಲಿ ಕೂಡ ಇತ್ತು ಆ ಒಂದು ಟೀಸರ್ ಆಗಿರ್ಬೋದು. ಇನ್ನು ಸಿನಿಮಾ ಯಾವ ಥರ ಇರ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಇನ್ನು ಟೀಸರ್ ಬಗ್ಗೆ ಹೇಳೋದಾದರೆ, ಟೀಸರ್ ಅಂತೂ ಸಿಕ್ಕಾಪಟ್ಟೆ ವಾಯ್ಲೆನ್ಸಲ್ಲೇ ಕೂಡಿತ್ತು. ಆ ಕೆಲವೊಂದು ಆ್ಯಕ್ಷನ್ಸ್ ಕಟ್ಗಳಾಗಿರ್ಬೋದು, ಎಲ್ಲ ಇದರಲ್ಲಿ ಆ್ಯಕ್ಷನ್ಗಳಲ್ಲಿ ಆಗಿರ್ಬೋದು, ಅಥವಾ ಪ್ರತಿಯೊಂದು ಡೈಲಾಗ್ಗಳಲ್ಲಿ ಆಗಿರ್ಬೋದು, ಸಿಕ್ಕಾಪಟ್ಟೆ ಒಂದು ಕ್ಯೂರಿಯಾಸಿಟಿಯನ್ನು ಹುಟ್ಟಾಕ್ಸ್ತಾನೆ ಇತ್ತು. ಆ ಒಂದೊಂದು ಡೈಲಾಗ್ಗಳಾಗಿರ್ಬೋದು, ಅಥವಾ ಯಶ್ ಅವರ ಒಂದು ಮ್ಯಾನರಿಸಮ್ ಆಗಿರ್ಬೋದು, ಅಥವಾ ಅವರ ಒಂದು ಆ್ಯಕ್ಟಿಂಗ್ ಆಗಿರ್ಬೋದು, ಸಾಕಷ್ಟು ಇದರಲ್ಲಿ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಅಂತ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಟೀಸರಲ್ಲೂ ಕೂಡ ಅಷ್ಟೇ ಕೆಲವೊಂದು ಯಾವುದು ಕೂಡ ಬಿಟ್ಕೊಟ್ಟಿಲ್ಲ. ಅದರಲ್ಲೂ ಮೂಡ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಫಸ್ಟಲ್ಲಿ ಕೂದಲುಗಳಿತ್ತು, ಯಶ್ ಅವರು ಅಭಿನಯದಲ್ಲಿ ಮಾಡ್ತಿರ್ಬೇಕಾದ್ರೆ ಅವರಿಗೆ ಕೂದಲುಗಳಿತ್ತು, ಆಮೇಲೆ ಇದರಲ್ಲಿ ಕೂದಲುಗಳಿಲ್ಲ. ಈ ಟೀಸರ್ ಕೆಲವೊಂದು ಮೊನ್ನೆ ಬಂದ ಟೀಸರ್ಗಳಲ್ಲಿ ಗಡ್ಡ ಆ್ಯಂಡ್ ಕೂದಲು ಎರಡೂ ಇತ್ತು. ಬಟ್ ಮತ್ತೆ ಲಾಸ್ಟಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಅದರಲ್ಲಿ ಫುಲ್ ಕ್ಲೀನ್ ಶೇವಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು. ಸೊ ಈ ಒಂದು ಕ್ಲೀನ್ ಶೇವ್ಗೆ ಸಾಕಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು ಅಭಿಮಾನಿಗಳು. ಆದರೆ ಈ ಟಾಕ್ಸಿಕ್ ಮುಖಾಂತರ ಅವರು ಮತ್ತೆ ಕ್ಲೀನ್ ಶೇವನ್ನು ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾ ಬಗ್ಗೆ ಹೇಳೋದಾದರೆ, ಅಥವಾ ಈ ಒಂದು ಟೀಸರ್ ಬಗ್ಗೆ, ಆ ಒಂದು ಟೀಸರ್ ನೋಡಿದಾಗಲೇ ಸಿನಿಮಾ ಹೇಗಿರ್ಬೋದು ಅಂತ ನಮಗೆ ಊಹೆ ಅಂತೂ ಗ್ಯಾರಂಟಿ ಬಂದಿರುತ್ತೆ. ಯಾಕಂದರೆ ಇದರಲ್ಲಿ ದೊಡ್ಡ ತಾರ ಬಳಗನೇ ಇದೆ. ನಯನತಾರ ಅವರಾಗಿರ್ಬೋದು, ಕಿಯಾರಾ ಅಡ್ವಾಣಿಗಳಾಗಿರ್ಬೋದು, ಅಥವಾ ರುಕ್ಮಿಣಿ ವಸಂತ್ ಅವರಾಗಿರ್ಬೋದು, ಈ ಸಿನಿಮಾದಲ್ಲಿ ದೊಡ್ಡ ತಾರ ಬಳಗ ಇದೆ. ಇನ್ನು ಅವರುಗಳನ್ನು ಯಾರನ್ನ ಕೂಡ ಪರಿಚಯ ಮಾಡಿದ್ರು. ಇಡೀ ಟೀಸರಲ್ಲಿ ಯಶ್ ಅವರೇ ಆ ಒಂದು ಟೀಸರನ್ನು ಮುಂದೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ವೈಲೆನ್ಸ್ ಆಗಿ ಕಾಡ್ತಾ ಇತ್ತು. ಬರೀ ಇದರಲ್ಲಿ ರಕ್ತಗಳೇ ಕಾಣಿಸ್ತಾ ಇತ್ತು. ಈ ಯೂತ್ಸ್ಗಳಿಗೆ, ಅಂದರೆ ಈಗಿನ ಜನ್ರೇಷನ್ಗಳಿಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಬಹುದು ಅನ್ನೋ ಮೂವಿ. ಯಾಕಂದರೆ ಇದು 18+ ಆಗಿರೋದ್ರಿಂದ ಈಗಿನ ಜನ್ರೇಷನ್ಗೆ ಇದು ಓಕೆ ಹಿಡಿಸುತ್ತೆ ಅನ್ನೋ ರೀತಿಯಲ್ಲಿದೆ. ಯಾಕಂದರೆ ಅಷ್ಟು ವೈಲೆನ್ಸ್ ಆಗಿರ್ಬೋದು, ಆ ಒಂದು ಫೈಟಿಂಗ್ ಸೀನ್ಸ್ಗಳಾಗಿರ್ಬೋದು, ಅಥವಾ ಕೆಲವೊಂದು ಡೈಲಾಗ್ಗಳು, ಆ ಡೈಲಾಗ್ಗಳೇ ಈ ಹಿಂದೆ ಟೀಸರಲ್ಲಿ ಅಥವಾ ಈ ಒಂದು ಗ್ಲಿಮ್ಸ್ಗಳಲ್ಲಿ ಕೆಲವು ಆ ಡೈಲಾಗ್ಗಳು ಹಿಟ್ ಆಗಿದ್ದು. ಬಟ್ ಆ ಒಂದು ವಿವಾದ ಏನಾಗಿತ್ತು, ಅದು ಅಲ್ಲಿ ಕೆಲವೊಂದು ಸೀನ್ಗಳು ಬೇಡ ಇತ್ತು ಅನ್ನೋ ಕೆಲವೊಂದು ವಿವಾದಗಳಲ್ಲಿ ಸೃಷ್ಟಿಯಾಗಿತ್ತು. ಬಟ್ ಅದೇನೇ ಇರಲಿ, ಹಾಲಿವುಡ್ ರೇಂಜಿಗೆ ಅದನ್ನು ಮೀರಿಸೋ ರೀತಿಯಲ್ಲಿ ಈ ಒಂದು ಟೀಸರನ್ನು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ರೆಟ್ರೋ ಸ್ಟೈಲ್ ಆಗಿರ್ಬೋದು, ಅಥವಾ ವಿಂಟೇಜ್ ಲುಕ್ಕಲ್ಲಿ ಯಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಈ ಥರ ಲುಕ್ಗೆ ಸಾಕಷ್ಟು ಜನ ಕಾಯ್ತಾ ಇದ್ರು. ಅದರಲ್ಲೂ ಕೂಡ ಆ ಒಂದು ಅವರ ಬ್ಯಾಕ್ಗ್ರೌಂಡ್ ಜನ ನಿಂತಿದ್ರು. ಸೊ ಅವರ ಲುಕ್ಗಳಾಗಿರ್ಬೋದು, ಆ ಮೀಸೆಗಳಾಗಿರ್ಬೋದು, ತುಂಬ ಹಿಂದೆ ನಮ್ಮನ್ನು ಆ ಒಂದು ಟೀಸರ್ ನೋಡಿದಾಗ ಹಿಂದಿನ ಇದಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಆ ಥರ ಕೆಲವೊಂದು ಸೀನ್ಗಳಿತ್ತು. ಆಮೇಲೆ ಆ ಬಾರಲ್ಲಿ ಕೂತ್ಕೊಂಡು ಕುಡಿಯೋ ಸೀನ್ಗಳಾಗಿರ್ಬೋದು, ಅಥವಾ ಯಶ್ ಅವರು ಇದರಲ್ಲಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಇದರ ಹಿಂದೆ ಸಿನಿಮಾ KGF ಕೂಡ ಅದರಲ್ಲಿ ಅವ್ರಿಗೆ ಅಷ್ಟು ಡ್ಯಾನ್ಸ್ ಮಾಡೋಕ್ಕೆ ಅವಕಾಶಗಳು ಸಿಗದೇ ಇರಲಿಲ್ಲ. ಬಟ್ ಇದರಲ್ಲಿ ಒಂದು ಸ್ಟೆಪ್ಪನ್ನು ಹಾಕಿದ್ದಾರೆ. ಸೊ ಅದು ಅಭಿಮಾನಿಗಳನ್ನು ಇನ್ನಷ್ಟು ಹುಮ್ಮಸ್ಸನ್ನುಗೊಳಿಸಿದೆ ಅಂತ ಹೇಳ್ಬೋದು. ಮತ್ತೆ ವಿಂಟೇಜ್ ಲುಕ್ಕಿಗೆ ಬಂದಿದ್ದಾರೆ ಯಶ್ ಅವರು ಈ ಸಿನಿಮಾದ ಮೂಲಕ. ಅಂದರೆ ಟಾಕ್ಸಿಕ್ ಆದಮೇಲೆ ನೆಕ್ಸ್ಟ್ ಅವರು ಈಗ ವಿಂಟೇಜ್ ಲುಕ್ಕಲ್ಲಿ ಸಿನಿಮಾಗಳನ್ನು ಮಾಡ್ಬೋದು. ಯಾಕಂದರೆ ಯಶ್ ಅವರ ಗೂಗ್ಲಿ ಸಿನಿಮಾಗಳಾಗಿರ್ಬೋದು, ಕಿರಾತಕ ಆಗಿರ್ಬೋದು, ಈ ಥರ ಪಾತ್ರಕ್ಕೆ ಸಾಕಷ್ಟು ಜನ ಈಗಲೂ ಕಾಯ್ತಾ ಇದ್ದಾರೆ. ಬಟ್ ಯಶ್ ಅವರ ಈ ಲುಕ್ಕಿಗಂತೂ ಇಡೀ ಹಾಲಿವುಡ್ ಆಗಿರ್ಬೋದು, ಬಾಲಿವುಡ್ ಆಗಿರೋ ಎಲ್ಲರೂ ಫಿದಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಡೀ ತಮಿಳ್ನಾಡಲ್ಲಿ ಅಥವಾ ಇಡೀ ದೇಶದ ಅಂತ ಯಶ್ ಅವರ ಈ ಲುಕ್ಕಿಗೆ ಅಥವಾ ಈ ಟೀಸರ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿದೆ. ಯಾಕಂದರೆ ನಮ್ಮ ಕನ್ನಡ ಚಿತ್ರವನ್ನು ಅಥವಾ ನಮ್ಮ ಕನ್ನಡ ಸಿನಿಮಾವನ್ನು ಒಂದು ಬೇರೆ ಲೆವೆಲ್ಗೆ ತಗೊಂಡು ಹೋಗೋದ್ರಲ್ಲಿ ಯಶ್ ಅವರ ಪಾತ್ರನೂ ಕೂಡ ಇದೆ. ಇನ್ನು ಅವರು ಒಂದು ವಿಷಯವಾಗಿ, ಅಂದರೆ ಯಶ್ ಅವರು ಇನ್ನೂ ಕಾಣಿಸ್ಕೊಳ್ತಿಲ್ಲ. ಈ ಟೀಸರ್ ಆಯಿತು, ಮೊನ್ನೆ ಬಿಟ್ಟಿರೋ ಟೀಸರ್ ಆಯಿತು, ಯಶ್ ಅವರು ಇನ್ನೂ ಎಲ್ಲೂ ಹೋಗಿ ಕಾಣಿಸ್ಕೊಂಡಿಲ್ಲ, ಯಾಕೆ ಮೀಡಿಯಾ ಮುಂದೆ ಬಂದಿಲ್ಲ, ಅಥವಾ ಯಾಕೆ ಯಾರಿಗೂ ಕಾಣಿಸ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಒಂದು ವಿಡಿಯೋ ವೈರಲ್ ಆಗುತ್ತೆ. ಯಶ್ ಅವರು ಮುಖ ಮುಚ್ಕೊಂಡು ಹೋಗಿರೋ ವಿಡಿಯೋ ಒಂದು ವೈರಲ್ ಆಗುತ್ತೆ. ಸೊ ಏನಿರ್ಬೋದು ಈ ವಿಡಿಯೋ, ಮುಂದಿನ ಸಿನಿಮಾಕ್ಕೆ ಏನಾದರೂ ಹೊಸ ಗೆಟಪ್ಪಲ್ಲಿದ್ದಾರಾ, ಇನ್ನೇನಾದರೂ ಗಡ್ಡ ಅಥವಾ ಏನಾದರೂ ಬೇರೆ ಗೆಟಪ್ಪಲ್ಲಿ ಕಾಣಿಸ್ಕೊಳ್ಳೋಕ್ಕೋಸ್ಕರ ಬೇರೆ ಥರ ಶೇವ್ ಮಾಡ್ಕೊಂಡಿದ್ದಾರೆ. ಆ ಥರ ಕೆಲವೊಂದು ಸಾಕಷ್ಟು, ಅದು ಕೂಡ ಫುಲ್ ಮುಖವನ್ನು ಮುಚ್ಕೊಂಡಿದ್ದಾರೆ, ಬರೀ ಕಣ್ಣಷ್ಟೇ ಕಾಣ್ತಾ ಇತ್ತು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇತ್ತು. ನಾವು ಈ ಟೀಸರನ್ನು ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅವರು ಮುಖವನ್ನು ಮುಚ್ಕೊಂಡಿದ್ರು ಅನ್ನೋದು. ಯಾಕಂದರೆ ಇದರಲ್ಲಿ ಫುಲ್ ಲಾಸ್ಟಲ್ಲಿ ಒಂದು ಕ್ಲಿಪ್ ಬರುತ್ತೆ, ಅದರಲ್ಲಿ ಫುಲ್ ಕ್ಲೀನ್ ಶೇವ್ ಆಗಿ ಕಾಣಿಸ್ಕೊಂಡಿದ್ದಾರೆ ಯಶ್ ಅವರು. ಸೊ ಆ ಕಾರಣಕ್ಕೋಸ್ಕರ ಯಶ್ ಅವರು ಆ ಮುಖವನ್ನು ಮುಚ್ಕೊಂಡು ಓಡಾಡ್ತಿದ್ರು ಅನ್ನೋದು ಈಗ ನಮಗೆ ಖಾತ್ರಿ ಆಗುತ್ತೆ. ಇನ್ನು ಟೀಸರ್ ಅಂತೂ ತುಂಬ ವೈಲೆನ್ಸ್ ಆಗಿತ್ತು. ಎಲ್ಲೆಲ್ಲೂ ನೋಡಿದ್ರು ರಕ್ತ ಆಗಿರ್ಬೋದು, ಫೈಟಿಂಗ್ಸ್ಗಳಾಗಿರ್ಬೋದು, ಆ ಡೈಲಾಗ್ ಅಂತೂ ಹೇಳೋದೇ ಬೇಡ. ಒಂದೊಂದು ಡೈಲಾಗ್ ಕೂಡ ಒಂದೊಂದು ಹಿಂಟನ್ನು ಕೊಡ್ತಾ ಇತ್ತು. ಸೊ ಲಾಸ್ಟ್ ಡೈಲಾಗ್ ಅಥವಾ ಲಾಸ್ಟ್ ನಾವೇನು ನೋಡ್ತಾ ಬಂದಿದ್ದೀವಿ ಈ ಟೀಸರಲ್ಲಾಗಿರ್ಬೋದು, ಅದರಲ್ಲಿ ಕೆಲವೊಂದು ಡೈಲಾಗ್ಗಳೇನಿತ್ತು, ಮಮ್ಮಿ ಅನ್ನೋ ಒಂದು ಅಮ್ಮನ ರಿಲೇಟೆಡ್ ಆಗಿ ಒಂದು ಡೈಲಾಗ್, ಇದರಲ್ಲಿ ಡ್ಯಾಡಿಯನ್ನು ಉಪಯೋಗಿಸಿದ್ದಾರೆ. ಸೊ ಹಾಗಾಗಿ ಎಷ್ಟೋ ಒಂದು ಸೀನ್ಗಳಾಗಿರ್ಬೋದು ಏನೋ ಒಂದು ಹಿಂಟನ್ನು ಕೊಡ್ತಾ ಇದೆ. ಬಟ್ ನಮಗದು ಗೊತ್ತಾಗ್ತಿಲ್ಲ ಏನು ಕೊಡ್ತಾ ಇರ್ಬೋದು, ಏನಾಗ್ತಾ ಇರ್ಬೋದು ಅನ್ನೋದು. ಸೊ ನಾವು ಈ ಟೀಸರ್ ನೋಡಿ ಯಾವುದನ್ನು ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಇನ್ನು ಸಿನಿಮಾವನ್ನು ನೋಡಲೇಬೇಕಾಗುತ್ತೆ. ಸಿನಿಮಾದಲ್ಲಿ ಇನ್ನೆಷ್ಟೆಲ್ಲ ಟ್ವಿಸ್ಟ್ಗಳಿರುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ.